ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕುಮಾರ್ ನಾಯ್ಕ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಫಿಶ್ ಫ್ರೈ. ಕರಾವಳಿ ಕಡೆ ಎಲ್ಲರೂ ಇಷ್ಟಪಡೋ ಬೆಳಂಜೆ ಅಥವಾ ಸಿಲ್ವರ್ ಫಿಶ್ ಅಂತ ಏನ್ ಹೇಳ್ತಾರೆ, ಅದರ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮ್ಮ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ. ಮೊದಲಿಗೆ ಈ ಬೆಳ್ಳಂಜಿ ಫ್ರೈ ಮಾಡೋದಕ್ಕೆ ಬೇಕಾಗೋ ಮಸಾಲಾ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ತಗೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವೆಲ್ಲನೂ ಒಂದ್ಸರಿ ಡ್ರೈ ಆಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಮೊದಲೇ ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸನ ಅಂದಾಜೊಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೇಸ್ಟ್ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಈ ಹದಕ್ಕೆ ಪೇಸ್ಟನ್ನ ರೆಡಿ ಮಾಡ್ಕೋಬೇಕು. ನಂತರ ಫಿಶನ್ನು ಈ ಪೇಸ್ಟ್ಗೆ ಸೇರಿಸಿ ಎಲ್ಲ ಫಿಶ್ಗೂ ಮಸಾಲೆ ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಮಸಾಲೆ ಮತ್ತು ಫಿಶ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು ಅರ್ಧ ಗಂಟೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳೋಕೆ ಬಿಡೋಣ. ನಮಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ 10 ಮಿನಿಟ್ಸ್ ಆದ್ರೂ ನಾವು ಬಿಡಬೇಕಾಗುತ್ತೆ. ಈಗ ಸ್ವಲ್ಪ ರವಾನ ತಗೊಂಡು ಅದಕ್ಕೆ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆ ಹಚ್ಚಿಟ್ಟಿರೋ ಫಿಶ್ನ ರವಾ ಚೆನ್ನಾಗಿ ಕೋಟ್ ಆಗೋ ಥರ ರವಾದಲ್ಲಿ ಹೊರಳಾಡಿಸಿ ಇಟ್ಕೋಬೇಕು. ನಾನೀಗ ಎಲ್ಲ ಫಿಶ್ಗೂ ರವಾನ ಹಚ್ತಾ ಇದ್ದೀನಿ. ನೀವು ಫಿಶ್ನ ತವಾ ಫ್ರೈ ಮಾಡ್ತೀರಾ ಅಂದರೆ ರವಾ ಹಚ್ಚಿದ ಮೇಲೆ ಡೈರೆಕ್ಟ್ ಆಗಿ ಅದನ್ನು ತವಾದ ಮೇಲೆ ಹಾಕಿ ಫ್ರೈ ಮಾಡ್ಬೋದು. ನಾನಿಲ್ಲಿ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ತಾ ಇರೋದ್ರಿಂದ ರವಾ ಹಚ್ಚಿದ ಮೇಲೆ 10 ಮಿನಿಟ್ಸ್ ಅದನ್ನು ಸೆಟ್ ಆಗೋಕ್ಕೆ ಬಿಡಬೇಕಾಗತ್ತೆ. ರವಾ ಹಚ್ಚಿದ ಮೇಲೆ ಇಮಿಡಿಯೇಟ್ ಆಗಿ ಹಾಗೆ ಡೀಪ್ ಫ್ರೈ ಮಾಡೋಕೆ ಹೋದರೆ ರವಾ ಬೇರೆ ಫಿಶ್ ಬೇರೆ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ 10 ಮಿನಿಟ್ಸ್ ಅದನ್ನು ಸೆಟ್ ಆಗೋಕೆ ಬಿಡಲೇಬೇಕು. ಈಗ ಎಣ್ಣೆ ಕಾದಿದೆ ಹಾಗೂ ನಮ್ಮ ಫಿಶ್ನು ರೆಡಿ ಇದೆ. ಈಗ ಇದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ. ಈಗ 1-2 ಮಿನಿಟ್ಸ್ ಆದಮೇಲೆ ಎಲ್ಲ ಫಿಶ್ನು ಇನ್ನೊಂದು ಸೈಡು ತಿರುಗಿಸಿ ಹಾಕಿ ಫ್ರೈ ಮಾಡ್ಕೋಬೇಕು. ಫಿಶ್ ಎಲ್ಲ ಚೆನ್ನಾಗಿ ಬೆಂದು ಕ್ರಿಸ್ಪಿ ಆದಮೇಲೆ ಈಗ ಅದನ್ನು ತೆಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಫಿಶ್ ಕೂಡ ತನ್ನ ಕೋಟಿಂಗನ್ನು ಬಿಟ್ಟಿಲ್ಲ. ನೋಡಿ ವೀಕ್ಷಕರೇ, ಗರಿಗರಿಯಾದ ರುಚಿಕರವಾದ ಬೆಳ್ಳಂಜೆ ಫ್ರೈ ತಿನ್ನೋದಕ್ಕೆ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.